ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದು ಪಾನ್ ಕಾರ್ಡ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡು ಲಿಂಕ್ ಲಿಂಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಮಾಡಿಲ್ವೋ ಅಂಥವ್ರು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ಗೌರ್ಮೆಂಟ್ ಸರ್ಕಾರದಿಂದ 2.0 ವರ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಲಿಂಕ್ ಮಾಡಿಲ್ವೋ, ಯಾರು ಅಪ್ಡೇಟ್ ಮಾಡಿಲ್ವೋ ಅಂಥವ್ರಿಗೆಲ್ಲ ಇನ್ನು ಮುಂದೆ ಪೆನಾಲ್ಟಿ ಕೂಡ ಜಾಸ್ತಿ ಆಗಬಹುದು. ಇವಾಗೇ ಲಿಂಕ್ ಮಾಡೋದಕ್ಕೆ 1000 ರೂಪೀಸ್ ಪೆನಾಲ್ಟಿ ಇದೆ. ಆಧಾರ್ ಪಾನ್ ಲಿಂಕ್ ಆಗದಿದ್ದವರಿಗೆ ಬೇಗ ಮಾಡ್ಕೊಳ್ಳಿ. ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ. ನಿಮ್ಮ ಪಾನ್ ಕಾರ್ಡ್ ಹಿಂದೆಗಡೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಪಾನ್ ಕಾರ್ಡ್ ಮಾಡಿಸಿದ್ದೀರ ಅಂತ ಅಂದ್ಬಿಟ್ಟು. ಅಂದರೆ UTIನ ಇಲ್ಲ NSDL ಅಂತ ಎರಡೂ ಕೂಡ ಗೌರ್ಮೆಂಟ್ ವೆಬ್ಸೈಟೇ. ಆ ವೆಬ್ಸೈಟಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫಸ್ಟ್ NSDL ತೋರಿಸ್ತಾ ಇದ್ದೀನಿ. NSDL ಹೇಗೆ ಲಾಗಿನ್ ಆಗೋದು, ಅಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿ NSDL ಪಾನ್ ಆನ್ಲೈನ್ ಅಂತ ಹಾಕಿದ್ರೆ ಸಾಕು, ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಲಿಂಕ್ ನೋಡ್ತಾ ಇರೋದು ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ವೆಬ್ಸೈಟ್ ನೋಡ್ತಾ ಆನ್ಲೈನ್ ಪಾನ್ ಅಪ್ಲಿಕೇಶನ್ ಅಂದ್ಬಿಟ್ಟು ಇಲ್ಲೇ ಹೊಸ ಪಾನು ಮತ್ತು ಕರೆಕ್ಷನ್ ಪಾನ್ ಕೂಡ ಅಪ್ಲೈ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ನಮಗೆ ಡೌನ್ಲೋಡ್ ಪಾನ್ ಕಾರ್ಡ್ ಅಂತದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಈ ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಗೆಟ್ ಪಾನ್ ಕಾರ್ಡ್ ಅಂತ ಇದಿಲ್ಲ, ಕೆಳಗಡೆ ನಿಮ್ಮ ಪಾನ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡು ಏನಿದೆಯೋ ಅದು ಹಾಕಬೇಕಾಗಿರುತ್ತೆ. ಅದೇ ಫಸ್ಟ್ ಲಿಂಕ್ ಮಾಡಬೇಕಾಗಿರುತ್ತೆ. ಲಿಂಕ್ ಯಾರೆಲ್ಲ ಲಿಂಕ್ ಮಾಡ್ಕೊಂಡಿಲ್ವೋ ಆ ವಿಡಿಯೋ ಕೂಡ ನಾನು ಮಾಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ, ಯಾವ ರೀತಿ ಲಿಂಕ್ ಮಾಡೋದು ಹೇಗೆ, ಪೆನಾಲ್ಟಿ ಕಟ್ಟೋದು ಹೇಗೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಪಾನ್ ನಂಬರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಡೇಟ್ ಆಫ್ ಬರ್ತ್ ಬರೀ ಮಂತು ಮತ್ತು ಇಯರ್ ಮಾತ್ರ ಹಾಕ್ಕೊಂಡು ಐ ಅಗ್ರಿ ಅನ್ನೋ ಚೆಕ್ ಬಾಕ್ಸ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ನೋಡ್ಬೋದು ಐ ಆಮ್ ಎ ನಾಟ್ ಎ ರೋಬೋಟ್ ಅಂತ ಇದೆ. ಅದ್ರ ಮೇಲೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು, ನಾನು ಇವಾಗ ಅಲ್ಲಿ ಎಂಟ್ರಿ ಮಾಡಿದಂಥ ಪಾನ್ ಕಾರ್ಡು NSDL ಇಂದ ನನಗೆ ಬಂದಿರಲಿಲ್ಲ, UTI ಇಂದ ನನಗೆ ಪಾನ್ ಕಾರ್ಡ್ ನಾನು ತೊಗೊಂಡಿದ್ದು. ಅದಕ್ಕೆ ನೀವು UTI ಪಾನ್ ಕಾರ್ಡ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಕ್ಲಿಕ್ ಮಾಡಿ ಇಲ್ಲಿ ಅಂತಂದು ತೋರಿಸ್ತಾ ಇದೆ. ನಿಮಗೂ ಯಾರಿಗೂ ಈ ಥರ ಗೊತ್ತಾಗಿಲ್ಲ ಅಂದಾಗ ಇದನ್ನು ಮಾಡ್ಕೋಬಹುದು. ಅದೇ ವೆಬ್ಸೈಟ್ಗೆ ಹೋಗಿ ನೀವು ಮಾಡ್ಕೋಬೇಕಾಗತ್ತೆ. ಎರಡೂ ಕೂಡ ಗೌರ್ಮೆಂಟ್ ವೆಬ್ಸೈಟೇ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ನೋಡಿ, UTI ಪಾನ್ ಕಾರ್ಡ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಯಾವ ರೀತಿ ಓಪನ್ ಮಾಡೋದು ಅಂತ ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. UTI ಪಾನ್ ಕಾರ್ಡ್ದು ನೋಡ್ತಾ ಇರ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿ UTI ಪಾನ್ ಅಂತ ಹಾಕಿದ್ರೆ ನೋಡಿ ಈ ವೆಬ್ಸೈಟ್ ಬರುತ್ತೆ. ಇಲ್ಲಿ ಪಾನ್ ಸರ್ವಿಸ್ ಅಂತ ಇದೆಯಲ್ಲ, ಪಾನ್ ಕಾರ್ಡ್ ಸರ್ವಿಸ್ ಅಂತ, ಇಲ್ಲಿ ಅಪ್ಲೈ ಪಾನ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಪಾನ್ ಸರ್ವಿಸ್ ಪೋರ್ಟಲ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂತು ಅಂದರೆ ಇಲ್ಲಿ ತುಂಬ ಅಪ್ಲಿಕೇಶನ್ ಫಾರ್ಮ್ಸ್ಗಳಿದೆ. ಅಂದರೆ ಹೊಸ ಪಾನು, ಕರೆಕ್ಷನ್ ಪಾನು, NRI ಪಾನು ಪ್ರತಿಯೊಂದು ಇದೆ. ಅದೇ ಇಲ್ಲಿ ನಾವು ಡೌನ್ಲೋಡ್ ಪಾನ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಫೆಸಿಲಿಟಿ ಫಾರ್ ಡೌನ್ಲೋಡ್ ಫಾರ್ ಪಾನ್ ಕಾರ್ಡ್ ಅಂತ. ಹಾಫ್ ಆನ್ ಅವರ್ಗೆಲ್ಲ ನಿಮಗೆ ಸಾಫ್ಟ್ ಕಾಪಿ ನಿಮ್ಮ ಇಮೇಲ್ IDಗೆ ಬರುತ್ತೆ. ಇಲ್ಲಿ ನಿಮ್ಮ ಪಾನ್ ನಂಬರ್ ಹಾಕಬೇಕಾಗತ್ತೆ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತು ಜಸ್ಟ್ ನಿಮ್ಮ ಮಂತು ಮತ್ತು ಇಯರ್ ಹಾಕಬೇಕಾಗತ್ತೆ. ಮತ್ತು ಅಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯೋ ಅದನ್ನು ಟೈಪ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಪ್ಲೀಸ್ ವೆರಿಫೈ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ತೋರಿಸ್ತಾ ಇದೆ. ಅಲ್ಲಿ ಓಕೆ ಬಟನ್ ಒತ್ತಬೇಕಾಗುತ್ತೆ. ಆವಾಗ ನಿಮಗೆ ಅಲ್ಲಿ ಇಮೇಲ್ ID ನೀವೇನು ರಿಜಿಸ್ಟರ್ ಮಾಡಿರ್ತೀರೋ ಇಮೇಲ್ ID ಮತ್ತು ಪಾನ್ ನಂಬರ್ ಒಂದ್ಸಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇಮೇಲ್ ID ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಾ ಇದೆಯೋ ಆ ಕ್ಯಾಪ್ಚರ್ ಕೋಡ್ನ ಅಲ್ಲಿ ಟೈಪ್ ಮಾಡಿಕೊಂಡು ಮತ್ತೆ ಅಲ್ಲಿ ಅಗ್ರಿ ಬಟನ್ ಚೆಕ್ ಬಾಕ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಗೆಟ್ OTP ಅಂತ ಕೊಡಬೇಕಾಗತ್ತೆ. ಗೆಟ್ OTP ಕೊಟ್ಟಾಗ ನಿಮಗೆ ರಿಜಿಸ್ಟರ್ ಆಗಿರೋಂಥ ಮೇಲ್ IDಗೆ ನಿಮಗೆ OTP ಹೋಗಿರುತ್ತೆ. 6 ನಂಬರ್ಸ್ ಆದಂಥ OTP ಹೋಗಿರುತ್ತೆ. ಓಕೆ ಅಂತ ಕೊಡಬೇಕಾಗುತ್ತೆ. ಆ OTP ಏನು ಬಂದಿರುತ್ತೆ OTPನ ಅಲ್ಲಿ ಹಾಕಬೇಕಾಗತ್ತೆ. ಟೈಪ್ ಮಾಡಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಆದಮೇಲೆ ನೋಡ್ತಾ ಇರ್ಬೋದು UTIನ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಡೇಟು ಟೈಮು ಮತ್ತು ಪಾನ್ ಕಾರ್ಡ್ ಅಪ್ಲಿಕೇಶನ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಎಷ್ಟು ರೂಪಾಯಿನ ಕೂಡ ತೋರಿಸ್ತದೆ, ₹8.26 ತೋರಿಸ್ತಾ ಇದೆ. ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, ಇಮೇಲ್ ID ಹಾಕಬೇಕಾಗುತ್ತೆ. ಅದಾದಮೇಲೆ ಆ ಚೆಕ್ ಬಾಕ್ಸ್ ಒಳಗಡೆ ಕನ್ಫರ್ಮ್ ಪೇಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಇಮೇಲ್ ಐ ಡಿ ಎಲ್ಲ ಹಾಕ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಬೇಕು. ಕೊಟ್ಟಿದ ತಕ್ಷಣ ನೋಡ್ತಾ ಇದ್ಬೋ ಪೇಮೆಂಟ್ಗೆ ಹೋಗಿರುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಗಿದೆ, ಕ್ರೆಡಿಟು ಇದೆ, ವ್ಯಾಲೆಟು ಇದೆ, UPI ಇದೆ. ನಾನು QR ಕೋಡ್ನ ಸೆಲೆಕ್ಟ್ ಮಾಡ್ಕೊತಾ ಇದೀನಿ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು QR ಕೋಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಭೀಮ್ UPI ಅಂತ ಇದಿಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸ್ಕ್ಯಾನರ್ ಓಪನ್ ಆಯಿತು. QR ಕೋಡ್ ಸ್ಕ್ಯಾನರ್ ಓಪನ್ ಆಯಿತು. ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ನ ಪೇ ಮಾಡಬೇಕಾಗತ್ತೆ. ಪೇ ಮಾಡಿಬಿಟ್ಟು ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫೋನಿಂದ ಆರಾಮಾಗಿ ಸ್ಕ್ಯಾನ್ ಮಾಡಿ ಪೇ ಆದಮೇಲೆ ಆಟೋಮೆಟಿಕ್ ಅದು ನಿಮ್ಮ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಬ್ಯಾಕ್ ಹೋಗೋಂಗಿಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ ಆ ಟೈಮ್ ಆಗೋವರೆಗೂ. ನೋಡೋದಲ್ಲ ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಈ ರೀತಿ ನಿಮ್ಮ ಜನ್ರೇಟ್ ಆಗಿರುತ್ತೆ. ನಿಮ್ಮ ಪಾನ್ ಕಾರ್ಡು UTIದಿಂದ ನಿಮ್ಮ ಪಾನ್ ಕಾರ್ಡ್ ಸರ್ವೀಸು ಬಂದಿರುತ್ತೆ. ನಿಮ್ಮ ಮೊಬೈಲ್ ನಂಬರೆಲ್ಲ ನಿಮ್ಮ ರಿಜಿಸ್ಟರ್ ಆಗಿರೋಂಥ ಇಮೇಲ್ ಐ ಡಿಗೆ ಸಾಫ್ಟ್ ಕಾಪಿ ವಿತಿನ್ ಹಾಫ್ ಆನ್ ಅವರಲ್ಲಿ ಬರುತ್ತೆ. ನೀವು ಹೋಗ್ಬಿಟ್ಟು ಈ ಪಾನ್ ಕಾರ್ಡ್ ಡೌನ್ಲೋಡ್ದಿಲ್ಲ ಅಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ದ ಇ-ಪ್ಯಾನ್ ಲಿಂಕ್ ಹ್ಯಾಸ್ ಬೀನ್ ಸೆಂಡ್ ಟು ಇಮೇಲ್ ಐ ಡಿ ಅಪ್ಲಿಕೆಂಟ್ ಕ್ಯಾನ್ ಡೌನ್ಲೋಡ್ ದ ಇ-ಪ್ಯಾನ್ ಯೂಸಿಂಗ್ ದ ಲಿಂಕ್ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ನೋಟಲ್ಲಿ ತೋರಿಸ್ತಾ ಇದೆ ನಿಮ್ಮ ಪಾನ್ ಕಾರ್ಡ್ಗೆ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಂದರೆ PDF ಫೈಲ್ ಓಪನ್ ಆಗುತ್ತೆ. ಅದಕ್ಕೆ ಪಾಸ್ವರ್ಡ್ ಬಂದು ನಿಮ್ಮ ಡೇಟ್ ಆಫ್ ಬರ್ತು, ಡೇಟು, ಮಂತು, ಇಯರು, ಯಾವುದೇ ಅಂತ ಸ್ಪೇಸ್ ಇಲ್ಲದೆ ಯಾವುದೇ ಅಂತ ಎಕ್ಸ್ಟ್ರಾ ಆಗದೆ ಬರೀ ಡೇಟು ಮತ್ತು ಮಂತು ಮತ್ತು ಇಯರ್ ಹಾಕಿ ಓಪನ್ ಮಾಡಬಹುದು ಅಂತ ಅಂದ್ಬಿಟ್ಟು ಈ ಪಾನ್ ಕಾರ್ಡ್ ಡೌನ್ಲೋಡ್ನ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಸಾಫ್ಟ್ ಕಾಪಿ ಆರಾಮಾಗಿ ನಿಮ್ಮ ಮೊಬೈಲ್ಗೆ ಅಪ್ಡೇಟ್ ಆಗಿ ಬರುತ್ತೆ. ಗೌರ್ಮೆಂಟ್ ಸರ್ಕಾರದಿಂದ ನಿಮ್ಮ ಹತ್ರ ಆಲ್ರೆಡಿ ಪಾನ್ ಕಾರ್ಡ್ ಇದೆ, ಹಳೇದು ಪಾನ್ ಕಾರ್ಡ್ ಇದೆ, ಹೊಸದಿರ್ಬೋದು, ಇನ್ನೂ ಅಪ್ಡೇಟ್ ಲಿಂಕ್ ಆಗಿಲ್ಲದೆ ಇರ್ಬೋದು, ತುಂಬ ದಿನ ಆಗಿದೆ ಅಂತಂದವರು ನೀವು ಆರಾಮಾಗಿ ಈ ಥರ ಮಾಡಿಕೊಂಡು ಈ ಸಾಫ್ಟ್ ಕಾಪಿನ ನಿಮ್ಮ ಮೊಬೈಲಲ್ಲೇ ಆರಾಮಾಗಿ ಇಟ್ಕೋಬೋದು. ಅದನ್ನು ಇಮೇಲ್ ಐ ಡಿಯಲ್ಲಿ ನೋಡ್ಬೋದು. ನನಗೆ ವಿತಿನ್ ಹಾಫ್ ಆನ್ ಅವರ್ ಒಳಗಡೆ ನನಗೆ ಇಮೇಲ್ ಐ ಡಿಯಲ್ಲಿ ಬಂದಿದೆ. ನೋಡ್ತಾ ಇದ್ದೀರಾ, ಇದು UTIಯಿಂದ ಬಂದಿರೋಂಥ ಮೆಸೇಜ್ ನನ್ನ ಮೇಲ್ ಐ ಡಿಗೆ ಬಂದಿದೆ. ಇಲ್ಲಿ ಕೆಳಗಡೆ ಬಂತು ಅಂದರೆ ನನಗೆ ಪ್ರತಿಯೊಂದು ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿಗಡೆ PDF ಫೈಲ್ನ ಫಾರ್ಮೆಟ್ ಮಾಡಿ ಕಳಿಸಿದ್ದಾರೆ ಮತ್ತು ಪಾಸ್ವರ್ಡ್ ಕೂಡ ಇಲ್ಲಿ ಯಾವ ರೀತಿ ಹಾಕಬೇಕು ಅಂತ ಕೂಡ ಅದ್ರ ಬಗ್ಗೆ ಡೀಪಾಗಿ ಕೊಟ್ಟಿದ್ದಾರೆ. ಕೆಳಗೆ ಬಂದರೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಪಾನ್ ಕಾರ್ಡ್ ಫಾರ್ಮು ಇಲ್ಲಿದೆ. ಅದ್ರ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಫಾರ್ಮ್ಗೆ ಹೋಗಿರುತ್ತೆ. ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಡೌನ್ಲೋಡಲ್ಲಿ ಲಿಸ್ಟಲ್ಲಿ ತೆಗೆದು ನೋಡಬಹುದು. ಡೌನ್ಲೋಡ್ ಆಗಿರೋ ಪಾಸ್ವರ್ಡ್ ಕೂಡ ನಾನು ಹೇಳಿದ್ನೆಲ್ಲ ಅವಾಗೆ ನಿಮ್ಮ ಡೇಟು ಮತ್ತು ಮಂತು ಇಯರ್ ಹಾಕಿದ್ರೆ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಅಂತ ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ. ನೋಡೋದಲ್ಲ ಹಾಕಿದ ತಕ್ಷಣ ನಿಮ್ಮ ಸಾಫ್ಟ್ ಕಾಪಿ ನಿಮ್ಮ ಮೊಬೈಲಲ್ಲೇ ಈ ರೀತಿ ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸ್ಕ್ಯಾನರ್ ಕೂಡ ಸಮೇತ ಅಪ್ಡೇಟ್ ಆಗಿ ಬಂದಿರುತ್ತೆ.